ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಹಗರಗುಡ್ಡ ಗ್ರಾಮದಲ್ಲಿ ಆಗಸ್ಟ್ 19ರಂದು ತಡರಾತ್ರಿ ಯಲ್ಲಾಲಿಂಗ ಬಸಪ್ಪ ಚಿಗರಿ ಎಂಬ ವ್ಯಕ್ತಿ ರಾಯಣ್ಣನ ಭಾವಚಿತ್ರಕ್ಕೆ ಅವಮಾನವಾಗುವಂತಹ ನೃತ್ಯವನ್ನು ಎಸಗಿದ್ದು ಅವನನ್ನು ಗಡೀಪಾರು ಮಾಡುವಂತಹ ಮುಖಂಡರು ಆಗ್ರಹ ಮಾಡಿದ್ದಾರೆ. ಸಮಾಜಕ್ಕೆ ಕಳಂಕವನ್ನು ಹಾಗೂ ಕಪ್ಪು ಚುಕ್ಕಿ ತರುವ ವಿಷಯ, ಸಮಾಜದಲ್ಲಿ ಕೋಮುಗಲಭೆ ಉದ್ಭವಿಸುವ ವಾತಾವರಣವನ್ನು ಈತ ಸೃಷ್ಟಿ ಮಾಡಿರುತ್ತಾನೆ. ಈತನಿಂದ ಗ್ರಾಮದಲ್ಲಿ ತಾಲೂಕಿನಲ್ಲಿ ಭಯದ ವಾತಾವರಣ ಉಂಟಾಗಿರುತ್ತದೆ. ಜೀವಾವಧಿ ಶಿಕ್ಷೆ ಅಥವಾ ಗಡೀಪಾರು ಮಾಡಬೇಕೆಂದು ವಿನಂತಿ ಮಾಡಿದ್ದರು. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಯಲ್ಲಪ್ಪ ಚಿಗರಿ ಅನ್ನುವಂಥ ವ್ಯಕ್ತಿ ಚಪ್ಪಲಿ ಹಾರ ಹಾಕುವುದರ ಮುಖಾಂತರ ಅಪಮಾನ ಮಾಡಿದ್ದಾನೆ. ಆತನಿಗೆ ಗಡೀಪಾರು ಮಾಡಬೇಕು, ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸಬೇಕಂತೇಳಿ ಮಾನ್ಯ ಕರ್ನಾಟಕ ಸರ್ಕಾರ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ಗೆ ನಾವು ಈ ಮೂಲಕ ತಹಸೀಲ್ದಾರ್ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಇಂಥ ವ್ಯಕ್ತಿಗಳು ಏನ ಸ್ವತಂತ್ರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಹೋರಾಟಗಾರರು ಇಂಥವೆಲ್ಲ ಕೃತ್ಯಗಳನ್ನು ಏನು ಎಸಗಿತಾ ಇದ್ದಾರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು, ಇಲ್ಲಾಂದ್ರೆ ಗಡೀಪಾರು ಮಾಡಬೇಕು ಅವ್ರನ್ನ. ಇಂಥವ್ರನ್ನೆಲ್ಲ ದೇಶದಲ್ಲಿ ಸಮಾಜದಲ್ಲಿ ಇಡೋದ್ರಿಂದ ಸಮಾಜಗಳು ಹಾಳಾಗ್ತದೆ, ಕೋಮು ಗಲಭೆಗಳು ಸೃಷ್ಟಿ ಆಗ್ತದೆ, ಹಳ್ಳಿಗಳಲ್ಲಿ ಕೋಮು ಗಲಭೆ ವಾತಾವರಣಗಳು ಸೃಷ್ಟಿ ಆಗ್ತಾ ಇದ್ದೇವೆ. ಆದ ಕಾರಣದಿಂದ ಘನ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಇಂತಹ ನೀಚ ನಾಲಾಯಕ ಸುಳಿ ಮಕ್ಕಳನ್ನ ಕೂಡಲೇ ಗಡೀಪಾರು ಮಾಡಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಸಂಘಟನೆ ವತಿಯಿಂದ ಏನು ನಾವಿವತ್ತು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಕ್ಕೆ ಬಂದಿದ್ವಿ. ಆ ಮನವಿ ವಿಷಯ ಏನಂದರೆ 19ನೇ ವಿದ್ಯಾಬೇಳ ತಾಲೂಕಿನ ತಾಳಿಕೋಟೆ ಗ್ರಾಮದ ಹಗರೂರು ಗ್ರಾಮದಲ್ಲಿ ವಿಶ್ವಕಂಡ ಮಹಾನ್ ವ್ಯಕ್ತಿ, ಮಹಾನ್ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಆ ಕಿಡಿಗೇಡಿ ಚಿಗಿರಿ ಅವ್ರನ್ನ ಕೂಡಲೇ ಈಗ ಆಲ್ರೆಡಿ ತಾಳಿಕೋಟೆ ಪೊಲೀಸ್ ಸ್ಟೇಷನ್ದಲ್ಲಿ ಬಂಧನ ಆಗಿದೆ. ಆ ವ್ಯಕ್ತಿಯನ್ನ ಕೂಡಲೇ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಒಂದು ವೇಳೆ ಗಡೀಪಾರನ್ನ ಮಾಡದೇ ಹೋದಲ್ಲಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯಿಂದ ಇಡೀ ರಾಜ್ಯದಂತೆ ಹೋರಾಟ ಮಾಡಬೇಕೆಂದು ಇವತ್ತಿನ ದಿವಸ ಘಂಟಾಘೋಷದಲ್ಲಿ ಹೇಳಲು ಇಷ್ಟಪಡ್ತೇನೆ. ಬಂಧುಗಳೇ, ತನ್ನ ಸ್ವಾರ್ಥ ಜೀವನಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ನಾಲಾಯಕ ಅಂತವ್ರನ್ನ ಕೂಡಲೇ ಗಡೀಪಾರು ಮಾಡಬೇಕು. ಅಂತ ನಾಲ್ಕರ ಈ ಕರ್ನಾಟಕ ರಾಜ್ಯದಲ್ಲಿ ಇರಲು ಅರ್ಹತೆ ಇಲ್ಲ. ತನ್ನ ಸ್ವಾರ್ಥ ಜೀವನಕ್ಕೋಸ್ಕರ ಈ ಕೃತ್ಯ ಮಾಡಿರ್ತಕ್ಕಂಥ ನಾಲ್ಕ ವ್ಯಕ್ತಿ, ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಹೇಳ್ತೀನಿ ಬಂಧುಗಳೇ, ಆ ವ್ಯಕ್ತಿಯನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವನ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಏನು ಇವತ್ತಿನ ದಿವಸ ಈ ಮನವಿ ನಾವು ಗೃಹ ಸಚಿವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಕ್ಕೆ ಬಂದಿದ್ವಿ. ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದಲಿತ ಪರ ಮತ್ತು ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವತಿಯಿಂದ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತೇನೆ ಬಂಧುಗಳೇ. ಕೇವಲ 10 ಗಂಟೆಯಲ್ಲಿ ಆರೋಪಿಯನ್ನು ಬಂಧಿಸಿದ ಪೊಲೀಸ್ ಇಲಾಖೆಯ ಕಾರ್ಯ ಪ್ರಶಂಸೆ ತರುವಂತದ್ದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜೆಯ ಪದಾಧಿಕಾರಿಗಳು ಹಾಗೂ DSS ಮುಖಂಡರು ಪ್ರಕಾಶ್ ಚಲವಾದಿ, ಸರೋರು ಮುಂತಾದರು ಇದ್ದರು. ಲಕ್ಷ್ಮಣ್ ಕಲಾಲ್, RJ32 ನ್ಯೂಸ್, ತಾಳಿಕೋಟೆ.